ಶ್ರೀರಾಮುಲುಗೆ ಕೋವಿಡ್ ಸಂಕಷ್ಟ ಎದುರಾಗುತ್ತಾ? ಎಸ್, ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜಸ್ಟಿಸ್ ಕುನ್ಹಾ ಆಯೋಗ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದೆ. ಸರ್ಕಾರ ಕ್ಯಾಬಿನೆಟ್ ಸಮಿತಿ ಎಸ್ಐಟಿ ಸಹ ರಚಿಸಿತ್ತು. ಕೋವಿಡ್ ವೇಳೆ ಅಕ್ರಮ ಆಗಿದೆ ಅಂತ ದೂರು ಬಂದಿತ್ತು, ಹಾಗಾಗಿನೇ ಈ ಕ್ರಮ ಅಂತ ಹೇಳ್ತಾರೆ. ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಇದಕ್ಕೆ ಕ್ಯಾಬಿನೆಟ್ ಉಪಸಮಿತಿಯನ್ನ ಕೂಡ ರಚನೆ ಮಾಡಿದೆ, ಎಸ್ಐಟಿ ಕೂಡ ರಚನೆ ಮಾಡಿದೆ. ಇದು ಯಾವ ಹಂತದಲ್ಲಿದೆ, ಯಾವ ತನಿಖೆ ಏನು ಅಂತ ಹೇಳಿ ನನಗೆ ಮಾಹಿತಿ ಇಲ್ಲ. ರಿಪೋರ್ಟ್ ಇರ್ಬೋದು. ಈಗ ಅದರಲ್ಲಿರ್ತಕ್ಕಂಥ ಅಂಶಗಳನ್ನ ಪರಿಶೀಲಿಸಿ, ಸೊ ಯಾವುದು ಏನು ಅವರ ಸಲಹೆಗಳು ಕೊಟ್ಟಿರ್ತಾರೆ, ನ್ಯಾಯಮೂರ್ತಿಗಳೇನು ಸಲಹೆ ಕೊಟ್ಟಿದ್ದಾರೆ, ಅದನ್ನ ಕ್ರಮ ತಗೊಳ್ಳಿಕ್ಕೆ ಕಮಿಟಿ ತೀರ್ಮಾನ ಮಾಡಿ ಎಸ್ಐಟಿಗೆ ಎಸ್ಐಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.